ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ರಾಮನಾಥಪುರದ ಕಾವೇರಿ ನದಿ ದಡದಲ್ಲಿರುವ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಮಹಾರಥೋತ್ಸವ ನವೆಂಬರ್ 26ರಂದು ನಡೆಯಲಿದ್ದು, ದೇವಾಲಯ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಪಿಡಿಒ ಕುಮಾರಸ್ವಾಮಿ ಮಾತನಾಡಿ, 1 ತಿಂಗಳ ಕಾಲ ನಡೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಅಂಗವಾಗಿ ಹಾಸನ ಜಿಲ್ಲೆ ಸೇರಿದಂತೆ ದೂರದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಾರೆ. ಇದೊಂದು ರೀತಿಯ ಭಕ್ತರ ಧಾರ್ಮಿಕ ದೊಡ್ಡ ಹಬ್ಬವಾಗಿ ಆಚರಣೆಯಾಗಿ ನಡೆದುಕೊಂಡು ಬರುತ್ತಿದೆ. ರಥೋತ್ಸವಕ್ಕೆ 1-2 ದಿನಗಳು ಬಾಕಿ ಇದ್ದು, ಆಗಮಿಸುವ ಭಕ್ತಾದಿಗಳಿಗೆ ಪೂರಕವಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ದೇವಾಲಯಕ್ಕೆ ನೂತನವಾಗಿ ಬಣ್ಣವನ್ನ ಲೇಪನ ಮಾಡಿ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿದೆ. ಈಗಾಗಲೇ ಕಳೆದ ನವೆಂಬರ್ 16ರಿಂದಲೂ ಕೂಡ ರಾತ್ರಿ ಹಗಲು ವಿವಿಧ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ವಿಶೇಷವಾಗಿ ನವೆಂಬರ್ 26ರಂದು ನಡೆಯುವ ಮಹಾರಥೋತ್ಸವ ಮತ್ತು ಡಿಸೆಂಬರ್ 26ರಂದು ಜರುಗುವ ತುಳುಷಷ್ಠಿ ಮಹಾರಥೋತ್ಸವದಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ರಾಮನಾಥಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಇಡೀ ಪಟ್ಟಣವನ್ನ ದೀಪಾಲಂಕಾರದಿಂದ ಶೃಂಗರಿಸಲಾಗಿದೆ. ಪೌರ ಕಾರ್ಮಿಕರು ನಿತ್ಯವೂ ಪಟ್ಟಣವನ್ನ ಸ್ವಚ್ಛಗೊಳಿಸುತ್ತಿದ್ದಾರೆ. ಕುಡಿಯುವ ನೀರು ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಮಾನ್ಯ ಶಾಸಕರ ಒಂದು ನಿರ್ದೇಶನದಂತೆ ಅವರು ಶಾಸಕರು ಸಹ ಇವತ್ತು ಬಂದು ಪಂಚಾಯಿತಿ ವಿಸಿಟ್ ಕೊಟ್ಟು ಈ ರೀತಿ ಇರಬೇಕು, ಈ ರೀತಿ ಮಾಡಬೇಕು ಅಂದ್ರೆ, ಆಮೇಲೆ ಒಂದು ವಿಶೇಷ ಒಂದು ಅಪ್ರಿಸಿಯೇಷನ್ ಮಾಡುವಂಥದ್ದು ಏನಿತ್ತು ಅಂದರೆ, ಒಂದು ಗೌಗಲ್ ಅನ್ನೋದು ನಮ್ಮಲ್ಲಿ ಜನಕ್ಕೆ ಹೆಸರು ಕೇಳಿದರು. ರಾಮೇಶ್ವರ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಗೆ ಎಂಟ್ರೆನ್ಸ್ ಹೋಗೋದಕ್ಕೆ ಮತ್ತೆ ರಸ್ತೆನೇ ಇರಲಿಲ್ಲ. ಇದನ್ನು ತಾವು ನೋಡ್ಬೋದು. ಅಲ್ಲಿ ನಾವು ಇಟಾಚಿ ಮುಖಾಂತರ ಎಲ್ಲ ತೆಗಿಸ್ತಾ ಇದ್ದೀವಿ. ಈಗ ತಾವು ಬಂದಿದ್ರೆ, ಸ್ಪಾಟಿಗೆ ಬಂದಿದ್ದೀರಾ, ಈಗ ಭಕ್ತಾದಿಗಳೆಲ್ಲ ಅಲ್ಲಿ ತನಕ ಹೋಗಿ ಬರೋ ರೀತಿ ರಸ್ತೆ ಮಾರ್ಗನೂ ಸಹ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಹೊಳೆ ಅಂಚಿನಲ್ಲಿರುವಂಥದ್ದು ಮತ್ತು ಹೊಳೆ ಮಧ್ಯದಲ್ಲಿರುವಂಥ ಎಲ್ಲ ಜೊಂಡುಗಳನ್ನು ತೆಗೆಸೋ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ವಿಶ್ವವಸುನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಷಷ್ಠಿ 26 ನವೆಂಬರ್ 2025ಕ್ಕೆ ಬಂದಿದೆ. ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಆಗಿದೆ. ಈ ಜಾತ್ರೆಯು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ 1 ವರ್ಷ, ಈ ಸಾರಿ ಡಿಸೆಂಬರ್ 26ರವರೆಗೂ ಜಾತ್ರೆ ನಡೆಯುತ್ತದೆ. 2ನೇ ಕಿರುಷಷ್ಠಿ ಕೂಡ 26 ಡಿಸೆಂಬರ್ ಇದೆ. ವರ್ಷವಾದಿಯಂತೆ ಪ್ರತಿ ಭಕ್ತಾದಿಗಳಿಗೆ ಬರುವವರಿಗೆ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ದೇವಸ್ಥಾನದ ಹತ್ತಿರದಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಹಾಗೂ ಪ್ರಸಾದ, ಬಂದವರಿಗೆ ಪ್ರಸಾದ, ಯಾರೇ ಬಂದು ಮಧ್ಯಾಹ್ನ ಊಟ ಇರುತ್ತದೆ. ಊಟ ನಂತರ ಊಟ ಮಾಡಲಿಕ್ಕೆ ಸಮಯ ಇಲ್ಲ ಅಂತಂದರೆ ಅವರು ಪ್ರಸಾದವನ್ನು ಕೊಂಡೋಗ್ಬೋದು. ಜನವರಿ ನವೆಂಬರ್ 20 ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಪ್ರತಿ ನಿತ್ಯ ಪುಣ್ಯ ಸ್ನಾನ ಮಾಡಲಿಕ್ಕೂ ಬಹಳಷ್ಟು ಭಕ್ತರು ಬರ್ತಾರೆ. ಆದರೆ ಇಲ್ಲಿ ಏನಾಗ್ತಿತ್ತು ಸಮಸ್ಯೆ ಅಂದರೆ, ಗೋಗರ್ಭವನ್ನು ನುಸಿತಕ್ಕಂತಹ ಜಾಗದಲ್ಲಿ ನೀರಿನ ವಾಟರ್ ಫ್ಲೋಯಿಂಗ್ ಜಾಸ್ತಿ ಇರ್ತಿರ್ಲಿಲ್ಲ. ಜನಕ್ಕೆ ಅದು ಕಾಣದೇ ಇರೋ ರೀತಿಯಲ್ಲಿ ಆಗ್ತಿತ್ತು. ಹಾಗಾಗಿ ನಾವು ಪಂಚಾಯಿತಿಯಿಂದ ಇದೇ ಮೊದಲನೇ ಬಾರಿಗೆ ಜೊಂಡೆತ್ತುವ ಕೆಲಸವನ್ನ ಮಾಡಿಸ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಪಂಚಾಯಿತಿ ವತಿಯಿಂದ ನಾವು ಬಂದಂತಹ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ಬಟ್ಟೆ ಬದಲಾವಣೆ ಮಾಡಿಕೊಂಡು ಅವರು ದೇವರ ದರ್ಶನವನ್ನು ಮಾಡಲಿಕ್ಕೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಶೌಚಾಲಯಗಳ ವ್ಯವಸ್ಥೆಯನ್ನು ಅದನ್ನು ಕೂಡ ಮಾಡ್ತಿದ್ದೀವಿ. ಎಲ್ಲ ಕಡೆಯೂ ಫೋಟೋಗ್ರಾಫಿಕ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಭಾಳಷ್ಟು ಮಂದಿ ಚೈನ್ ಸ್ಪ್ರಾಕ್ಲರ್ಸ್ ಇರ್ತಾರೆ ಅಂದ್ಬಿಟ್ಟು ನಮ್ಮಿಂದ ಎಷ್ಟು ಸಾಧ್ಯ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಈಗಾಗಲೇ MLA ಅವರ ಒಂದು ಡೈರೆಕ್ಷನ್ನಲ್ಲಿ ನಾವು ಸಭೆಯನ್ನು ನಡೆಸಿ ಇಲ್ಲಿ ಅಗತ್ಯತೆಗಳು ಏನಿದೆ ಅನ್ನೋದನ್ನು ಮನಗಂಡು ಎಲ್ಲ ಇಲಾಖೆಯ ವತಿಯಿಂದ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ರಾಮನಾಥಪುರ ಜಾತ್ರೆ ನಡೀಲಿಕ್ಕೆ ಏನೇನು ಅನುಕೂಲತೆಗಳು ಬೇಕು ಅನ್ನೋದನ್ನು ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಎಲ್ಲರೂ ಹೇಳ್ತಿದ್ರು, ಆಕರ್ಷಕ ಲೈಟಿಂಗ್